ಮೊನ್ನೆ ನನ್ನ ಸ್ನೇಹಿತ ಫೋನ್ ಮಾಡಿದ್ದ, ತುಂಬಾ ಬೇಜಾರಲ್ಲಿದ್ದ. ಯಾಕಪ್ಪ ಇಷ್ಟು ನೊಂದ್ಕೊಳ್ತಾ ಇದೀಯಾ, ಏನ್ ಸಮಸ್ಯೆ ಅಂತ ಹೇಳಿದ್ರೆ ಅವನು ಹೇಳ್ದ, ನಮ್ ತಂದೆಗೆ ಕಿಡ್ನಿ ಸಮಸ್ಯೆ ಆಗಿದೆ, ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ದೆ ಡಯಾಲಿಸಿಸ್ ಮಾಡಿಸ್ಲಿಕ್ಕೆ ನಮ್ಮಲ್ಲಿ ಮೆಷಿನ್ ಇದೆ, ಆದ್ರೆ ಅದು ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೇಳಿದ್ರು. ಹಾಗಾಗಿ ನಾನು ಖಾಸಗಿ ಆಸ್ಪತ್ರೆಗೆ ಹೋಗುವಂತ ಅನಿವಾರ್ಯತೆ ಅಷ್ಟೇ ಆಯ್ತು. ಅಲ್ಲಿ ಲಕ್ಷಾಂತರ ಹಣ ಖರ್ಚಾಗ್ತಾ ಇದೆ ರಾಜಶೇಖರ್. ಡಯಾಲಿಸಿಸ್ ಮಾಡಿಸ್ಲಿಲ್ಲ ಅಂದ್ರೆ ನಮ್ ತಂದೆ ಉಳಿಯಲ್ಲ, ಆದ್ರೆ ಖಾಸಗಿ ಆಸ್ಪತ್ರೆಗೆ ಹಣ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳಿ ನನ್ನ ಗೆಳೆಯ ತಕೊಂಡ. ಇದು ಅವನು ಹೇಳಿದ ಮೇಲೆ ನಾನು ಯೋಚನೆ ಮಾಡ್ತಾ ಇದ್ದೆ. ಇದೇ ಸಂದರ್ಭದಲ್ಲಿ ಮತ್ತೆ ಇನ್ನೊಬ್ಬ ಗೆಳೆಯ, ಬೆಂಗಳೂರಿಗೆ ಬಂದಿದ್ದೀನಿ ನಾನು ಮಂಡ್ಯದಿಂದ. ನಮ್ಮ ತಾಯಿಗೆ ಶ್ವಾಸಕೋಶ ಸಮಸ್ಯೆ ಆಗ್ಬಿಟ್ಟಿದೆ, ಉಸಿರಾಟಿದ್ದು. ಹಾಗಾಗಿ ನಮ್ಮ ತಾಯಿಗೆ ಎಬಲೈಸರ್ ಕೊಡಿಸ್ಬೇಕು, ಉಸಿರಾಟಕ್ಕೆ ಪೂರಕವಾದಂತ ಕೃತಕ ಮಿಷನ್ ಅನ್ನ ಕೊಡಿಸ್ಬೇಕು. ಅದಕ್ಕೆ ಹಣ ಇಲ್ಲ ರಾಜಶೇಖರ್. ಹಾಗಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಇದನ್ನ ಹೊರಗಡೆ ಕೊಂಡ್ಕೊಳ್ಳಿ ಅಂತ ಹೇಳಿದ್ರು. ಹೊರಗಡೆ ಕೊಂಡ್ಕೋಬೇಕು ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ಲಿ ಆಗ್ತಾ ಇದೆ, ಏನ್ ಮಾಡೋದು ಅಂತ ಹೇಳಿ ಆತ ಕೂಡ ಫೋನ್ ಮಾಡಿದ್ದ. ನಾನು ಈ ಇಬ್ಬರ ವಿಚಾರನ ತಿಳ್ಕೊಂಡು ಇವತ್ತು ನಿಮ್ ಮುಂದೆ ಮಾತಾಡಬೇಕು ಅಂತ ಹೇಳಿ ಬಂದಿದ್ದೀನಿ ಬಂಧುಗಳೇ. ನಾವು ಸಾಮಾಜಿಕ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿರೋದ್ರಿಂದ ನಮ್ಮ ಸ್ನೇಹಿತರು ಇಂಥ ಸಮಸ್ಯೆಗಳು ಬಂದಾಗ ಹಲವಾರು ಜನ ಫೋನ್ ಮಾಡ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೇವಲ 2 ದಿನದಲ್ಲಿ 2 ಆರೋಗ್ಯ ಗಂಭೀರವಾದಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇರೋರು ಸರ್ಕಾರಿ ಸೇವೆ ಪಡ್ಕೊಳಕ್ ಆಗ್ತಾ ಇಲ್ಲ, ಖಾಸಗಿಯಲ್ಲಿ ಕೊಂಡ್ಕೊಳಕ್ ಆಗ್ತಾ ಇಲ್ಲ, ಅಥವಾ ಖಾಸಗಿ ಸೇವೆ ಪಡೆಯಕ್ ಆಗ್ತಾ ಇಲ್ಲ ಅಂತ ಹೇಳಿ ಅವರ ಅಳಲು. ಆಗ ನಾನು ಯೋಚನೆ ಮಾಡಿದೆ, ಮೊನ್ನೆ ತಾನೇ ಕೇಂದ್ರ ಸರ್ಕಾರದ ಬಜೆಟ್ ಮಂಡಿಸಿದ್ದಾರೆ ಕೇಂದ್ರದ ವಿತ್ತ ಸಚಿವರು. ಇನ್ನು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಮಂಡಿಸಲಿಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಬಂಧುಗಳೇ, ನಾವು ಪ್ರತಿ ವರ್ಷ ಲಕ್ಷಾಂತರ ಹಣವನ್ನ ತೆರಿಗೆಯಾಗಿ ಕಟ್ತಾ ಇದೀವಿ ಬಂಧುಗಳೇ. ಉದಾಹರಣೆಗೆ ಹೇಳೋದಾದ್ರೆ, ಕೇಂದ್ರ ಸರ್ಕಾರಕ್ಕೆ ನಮ್ಮ ದೇಶದ ಜನರು ವರ್ಷಕ್ಕೆ ಕನಿಷ್ಠ 25 ಲಕ್ಷ ಕೋಟಿಗಿಂತ ಹೆಚ್ಚು ತೆರಿಗೆ ಹಣವನ್ನ ಕಟ್ತಾ ಇದೀವಿ. ಆದ್ರೆ ನಾವು ಅವಲಂಬನೆ ಆಗಿರೋದು ಸರ್ಕಾರ ನಾಗರಿಕರಿಗೆ ಕೊಡಬೇಕಾದಂತ ಸೌಲಭ್ಯಗಳಿಗಲ್ಲ. ಆಸ್ಪತ್ರೆ ಪ್ರಶ್ನೆ ಬಂದ್ರೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ಬೇಕು, ಒಳ್ಳೆ ಗಾಳಿ ಬೇಕು ಅಂತ ಹೇಳಿದ್ರೆ ನಾವು ರೆಫ್ರಿಜರೇಟರ್ಗೆ, ಎಸಿಗೆ ಖಾಸಗಿ ಕಂಪನಿಗಳ ಹತ್ರ ಹೋಗ್ಬೇಕು. ನಮಗೆ ವಿದ್ಯುತ್ ನಿರಂತರವಾಗಿ ಕಡಿತ ಮಾಡ್ತಾ ಇರೋದ್ರಿಂದ ವಿದ್ಯುತ್ ಬೇಕು ಅಂತ ಹೇಳಿದ್ರೆ ಜನರೇಟರ್ಗಳಿಗೆ, ಬ್ಯಾಟರಿಗಳಿಗೆ, ಖಾಸಗಿ ಕಂಪನಿಗಳಿಗೆ ಹೋಗ್ಬೇಕು. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು. ಶಿಕ್ಷಣ, ಇವತ್ತು ಉತ್ತಮವಾದಂತ ಗುಣಮಟ್ಟದ ಶಿಕ್ಷಣ ಪಡಿಬೇಕು ಅಂತ ಹೇಳಿದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹತ್ರ ಹೋಗಬೇಕು. ಅಂದ್ರೆ ನಾವು ತೆರಿಗೆ ಯಾರು ಕಟ್ತಾ ಇದ್ದೀವಿ, ತೆರಿಗೆ ಹಣವನ್ನ ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾಗರಿಕರಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ ಬಂಧುಗಳೇ. ರಾಜಕೀಯ ನಾಯಕರ ಕುಟುಂಬಗಳ ಉದಾರಕ್ಕೋಸ್ಕರ ನಾವು ತೆರಿಗೆ ಕಟ್ತಾ ಇದೀವ, ಅಥವಾ ನಮ್ಮ ದೇಶದ ದೊಡ್ಡ ದೊಡ್ಡ ಬಂಡವಾಳ ಭೂಮಾಲಿಕ ಜನರ ಆಸ್ತಿಯನ್ನ ದುಪ್ಪಟ್ಟು ಮಾಡ್ಕೊಳಕ್ ನಾವು ತೆರಿಗೆ ಕಟ್ತಾ ಇದೀವ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ ಬಂಧುಗಳೇ. ನೋಡಿ, ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲೇ ದೊಡ್ಡ ಸಾಧನೆ ಮಾಡ್ತಾ ಇರ್ತಕ್ಕಂಥ ದೇಶ ಅಂತ ಹೇಳಿ ನಾವು ಕರ್ಕೊಳ್ತೀವಿ. ಆದ್ರೆ ಇವತ್ತು ಉದ್ಯೋಗ ಸಮಸ್ಯೆಯಿಂದ ಯುವ ಜನ ಬಳಲ್ತಾ ಇದ್ದಾರೆ. ಈ ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಪೂರಕವಾದಂತಹ ನೀತಿಗಳನ್ನ ಅಥವಾ ಯೋಜನೆಗಳನ್ನ ಜಾರಿ ತರಲಿಕ್ಕೆ ನಮ್ಮ ತೆರಿಗೆ ಹಣವನ್ನ ಬಳಸ್ತಾ ಇದ್ದಾರಾ? ನಾವು ಖರೀದಿಸುವ ಪ್ರತಿಯೊಂದು ವಸ್ತುವಿಗೆ, ಅದು ನಾವು ಆಹಾರ ಸೇವನೆ ಮಾಡ್ಲಿಕ್ಕೆ ಕಾಫಿ ಟೀ ಕುಡಿಯೋದ್ರಿಂದ ಹಿಡಿದು ಇಡ್ಲಿ ತಿನ್ನೋದ್ರಿಂದ ಹಿಡಿದು, ಅಥವಾ ನಾವು ನಮ್ಮ ಮನೆಗೆ ಅಗತ್ಯವಾದಂತ ಯಾವುದೇ ಒಂದು ಬಟ್ಟೆ ಇರ್ಲಿ ಅಥವಾ ಕಟ್ಟಡಕ್ಕೆ ಸಾಮಗ್ರಿಗಳಿರ್ಲಿ, ಏನೇ ಒಂದು ವಸ್ತುಗಳನ್ನ ತಗೊಳ್ಳಿ, ನಾವು ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಹಣ ಕಟ್ತಾ ಇದ್ದೀವಿ. ಆ ಹಣ ಎಲ್ಲೋ ಹೋಗ್ತಾ ಇದೆ, ಯಾರ ಪಾಲ್ ಆಗ್ತಾ ಇದೆ? ಯಾಕೆ ಇವತ್ತು ಕೂಡ 100ರಲ್ಲಿ ಸುಮಾರು 60ಕ್ಕಿಂತ ಹೆಚ್ಚು ಜನರು, ಮಧ್ಯಮ ವರ್ಗದ ಜನರು ಕೂಡ ಇವತ್ತು ಬೆಳೆದಿರ್ತಕ್ಕಂತ ಖಾಸಗಿ ಆಸ್ಪತ್ರೆಗಳಲ್ಲಿ, ಬೆಳೆದಿರ್ತಕ್ಕಂತ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅನುಕೂಲಕರವಾದಂತ ರೀತಿಯಲ್ಲಿ ಶಿಕ್ಷಣ ಪಡೆಯಕ್ಕಾಗಲ್ಲ. ಅದೇ ರೀತಿಯಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳನ್ನ ಪಡೀಲಿಕ್ಕೆ ಆಗದೆ ಇರತಕ್ಕಂತ ಒಂದು ದುಸ್ಥಿತಿ ಎದುರಾಗಿದೆ. ಇದಕ್ಕೆ ಮುಖ್ಯವಾದ ಕಾರಣ ನಮ್ಮ ಆಳುವ ಸರ್ಕಾರಗಳು ಉಳ್ಳವರ ಪರವಾದಂತ ನೀತಿಗಳನ್ನ ತಗೊಳ್ತಾ ಇರೋದ್ರಿಂದನೇ ಈ ರೀತಿಯಾಗಿದೆ. ಹಾಗಾಗಿ ನಮ್ಮ ತೆರಿಗೆ ನಾವೇನು ಕಟ್ತೀವಿ ಆ ಪಾಲು ನಮಗೆ ಸಿಗಬೇಕು. ಅದರ ಅರ್ಥ ಸಾರ್ವಜನಿಕ ಸೇವೆಗಳು ಉತ್ತಮ ಆಗ್ಬೇಕು. ಅದು ಸಾರ್ವಜನಿಕ ಸೇವೆ ಅಂತ ಹೇಳಿದ್ರೆ ರಸ್ತೆ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ವಿದ್ಯುತ್ ಇರ್ಬೋದು, ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಅಥವಾ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿರ್ಬೋದು. ಇವೆಲ್ಲವೂ ಕೂಡ ಸಬಲೀಕರಣ ಆಗ್ಬೇಕು. ಅತ್ಯಾಧುನಿಕ ಉಪಕರಣಗಳು ಇಲ್ಲೂ ಸಿಗಂಗ ಆಗ್ಬೇಕು. ಆ ನಿಟ್ಟಿನಲ್ಲಿ ನಾಗರಿಕರು ಆಳುವ ಸರ್ಕಾರಗಳ ಮೇಲೆ ಒತ್ತಡ ಹೇರೋ ರೀತಿಯಲ್ಲಿ ಆಗ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.